ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ವಸತಿ ನಿಲಯಗಳನ್ನು ಸ್ಥಾಪಿಸಿವೆ. 2013 ಹಾಗೂ 2018 ನನ್ನ ಅಧಿಕಾರದ ಅವಧಿಯಲ್ಲಿ ತಾಲೂಕಿನ ಎಳೆಸಂದ್ರ, ಡಿಪಿಹಳ್ಳಿ, ತೋಪನಹಳ್ಳಿ ಗ್ರಾಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನನೊಳಗೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ದೇವರಾಜ ಅರಸು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನಿರ್ಮಿಸಿದ್ದೇನೆ ಎಂದು ತಿಳಿಸಿದರು. ಸಂಸದ ಮಲ್ಲೇಶ್ ಬಾಬು ಅವರು ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅಂತಹವರಿಗೆ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಸೌಲಭ್ಯಗಳನ್ನು ಜಾರಿಗೆ ತರಬೇಕು. ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಆ ಮೂಲಕ ಸದೃಢ ಮಾನವ ಸಂಪನ್ಮೂಲ ನಿರ್ಮಾಣವಾಗಿ ದೇಶ ಅಭಿವೃದ್ಧಿ ಪಥದತ್ತ ಸಾಗಲು ಸಾಧ್ಯ ಎಂದರು. ಇನ್ನು ತಡವಾಗಿ ಬಂದ ಸಂಸದ ಮಲ್ಲೇಶ್ ಬಾಬು ಸ್ವಾಗತ ಕೋರಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಕಾರ್ಯಕ್ರಮ ಪ್ರಾರಂಭವಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಭಾಷಣ ಮಾಡುವ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಮಲ್ಲೇಶ್ ಬಾಬು ಅವರಿಗೆ ತಾವೇ ಸ್ವತಃ ಸ್ವಾಗತವನ್ನ ಕೋರುವುದರೊಂದಿಗೆ ವೇದಿಕೆ ಮೇಲಿದ್ದ ಅಧಿಕಾರಿಗಳ ಪರಿಚಯ ಮಾಡಿಕೊಟ್ಟ ಪ್ರಸಂಗ ನಡೆಯಿತು. ಈ ವೇಳೆ ಶಾಸಕರು ಸಂಸದರನ್ನ ಕುರಿತು ಮಾತು ಕಡಿಮೆಯಾದರೂ ಕೆಲಸ ಮಾಡುವ ಪ್ರವೃತ್ತಿಯನ್ನ ಹೊಂದಿದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕಾರಣ ಸಮಂಜಸವಲ್ಲ. ಹುಟ್ಟಿದಾಗಲೇ ಯಾರೂ ಕಲಿಯುವುದಿಲ್ಲ, ಅನುಭವದಿಂದ ಕಲಿಯುತ್ತಾರೆ. ಜನಸೇವೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸೋಣ ಎಂದರು. ಇದಕ್ಕೆ ಪ್ರತ್ಯುತ್ತರ ನೀಡಿದ ಸಂಸದ, ಚುನಾವಣೆ ಮುಗಿದ ಅಧ್ಯಾಯವಾಗಿದ್ದು ಗ್ರಾಮಗಳ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು. ಗ್ರಾಮಗಳಲ್ಲಿ ರಾಜಕೀಯ ವೈಮನಸ್ಸುಗಳನ್ನು ಬದಿಗಿಟ್ಟು ಯಾವುದೇ ಪಕ್ಷದ ಕಾರ್ಯಕರ್ತರು ಗಲಾಟೆ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಒಟ್ಟಾಗಿ ಶ್ರಮಿಸಬೇಕು. ನಮಗೆ ಮತ ಹಾಕಿಲ್ಲವೆಂಬ ಭೇದ ಭಾವ ಮರೆತು ಜನಪ್ರತಿನಿಧಿಗಳು ಕಾರ್ಯಪ್ರವೃತ್ತರಾಗಬೇಕೆಂದರು. ವಸತಿ ಶಾಲೆ, ವಸತಿ ಶಾಲೆ, ಜನರಲ್ ಹಾಸ್ಟೆಲ್, ಹೆಣ್ಣು ಮಕ್ಕಳ ಹಾಸ್ಟೆಲ್ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡತಕ್ಕಂಥದ್ದು ತಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಇದರೊಟ್ಟಿಗೆ ಇವತ್ತು ತೊಪ್ಪನಹಳ್ಳಿಯಲ್ಲಿ ಸುಮಾರು 4,30,00,000 ವೆಚ್ಚದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯ ಪ್ರಾರಂಭ ಆಗಿದೆ. ಬಂಗಾರಪೇಟೆಯಲ್ಲಿ ಆ ಸೆಟ್ ಕಾಂಪೌಂಡ್ ನಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯ ತಳಪಾಯ ಮುಗಿದು ಛಾವಣಿ ರೂಪ ಬಂದಿದೆ. ಇದು ಸರ್ಕಾರ ದಲಿತರ ಬಗ್ಗೆ ಇಟ್ಟಿರ್ತಕ್ಕಂಥ ವಿಶೇಷವಾದ ಕಾಳಜಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಇಟ್ಟಿರ್ತಕ್ಕಂಥ ಒಳ್ಳೆ ಒಂದು ಸದುಪಯೋಗ ಬಳಸಿಕೊಳ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಸಮಾಜಗಳ ಬದ್ಧರಾಗಿರ್ತಕ್ಕಂಥ ಮಹದೇವಪ್ಪರು ಕೂಡ ದಲಿತ ಮಕ್ಕಳ ಬಗ್ಗೆ, ದಲಿತ ಸಮುದಾಯದವರ ಬಗ್ಗೆ ಬಹಳಷ್ಟು ಕೂಡ ವಿಶ್ವಾಸ, ಗೌರವವನ್ನ ಹೊಂದಿರ್ತಕ್ಕಂಥವರಾಗಿದ್ದಾರೆ. ಹಾಗೇನೆ ಇತ್ತೀಚೆಗೆ ಕೆಲವರು ಹೇಳ್ತಾರೆ SC ST ಹಣ ದುರುಪಯೋಗ ಆಗಿದೆ ಅನ್ನೋ ಮಾತುಗಳನ್ನ ನಾವು ಹೇಳ್ತೀವಿ. ಇವತ್ತು ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಆ ಗ್ಯಾರಂಟಿಗಳು ಜಾತ್ಯತೀತವಾಗಿ ಎಲ್ಲ ಜಾತಿಯವರು ತರುತ್ತಾ ಇದ್ದಾವೆ. ಆ ಯೋಜನೆಗಳಿದೆ. ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವರಿಗೆ ನಿರ್ದಿಷ್ಟವಾದ ಜಾತಿ ಪಕ್ಷ ಇಲ್ಲ. ಯಾರಿಗೆ ಪ್ರತಿ ತಿಂಗಳು ಯಾವ ಮಹಿಳೆಗೆ, ಯಜಮಾನಿಗೆ 2,000 ಬರ್ತಾ ಇದೆ, ಅದಕ್ಕೆ ಜಾತಿ ಪಕ್ಷ ಇಲ್ಲ. ಕರೆಂಟ್ ಬಿಲ್, ವಿದ್ಯುತ್ ಬಿಲ್. ಆದರೆ ಇವಾಗ ಬೇರೆ ಒಂದು ಅವಕಾಶ ಬಂದಿದೆ. ದಯವಿಟ್ಟು ನೀವು ಸಹಕಾರ ಮಾಡಿ. ನೀವು ಊರುಗಳಲ್ಲಿ ಕಿತ್ತಾಟ ಮಾಡ್ಕೊಳಕ್ ಹೋಗ್ಬೇಡಿ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಪಾರ್ಟಿ ಈ ಪಾರ್ಟಿ ಅಂತ ಬೇಡ, ಅಭಿವೃದ್ಧಿ ಹಾದಿಯಲ್ಲಿ ಹೋಗೋಣ. ಯಾಕಂದ್ರೆ 2000 ನೆಕ್ಸ್ಟ್ 5 ವರ್ಷಕ್ಕೆ 3ನೇ ಸ್ಥಾನಕ್ಕೆ ತರಬೇಕು. ನಮ್ಮ ದೇಶ ಮುಖ್ಯ. ಫಸ್ಟ್ ಈ ಗಲಾಟೆಗಳು
ಈ ಗಲಾಟೆಗಳು ಅವು ಇವು ಮಾಡಿಕೊಂಡು ಇನ್ನು ಹಿಂದೆ ಹೋಗೋದು ಬೇಡ. ನಾವು ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಜನ, ಯಾರೂ ಶಾಶ್ವತವಾಗಿರಲ್ಲ. ಇದು ಸುಮ್ಮನೆ ಕಿತ್ತಾಡಿಕೊಂಡು ಇದು ನಮ್ಮ ಪಾರ್ಟಿ, ಇದು ನನ್ನ ಕೆಲಸ, ಇದು ನನಗೆ ಓಟ್ ಹಾಕಿಲ್ಲ, ನಿಮ್ಗೆ ಓಟ್ ಹಾಕಿಲ್ಲ ಅಂತೆಲ್ಲ ಮರ್ತೋಗಿ ಅಭಿವೃದ್ಧಿ ಹಾದಿಯಲ್ಲಿ ಹೋಗೋಣ. ಅದರಲ್ಲಿ ನಮ್ಮ ಶಾಸಕರು ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಬೇರೆ ಶಾಸಕರೆಲ್ಲ ಆವಾಗಲೇ ನಮಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಇವರು ನಮಗಿನ್ನ ಮಾತಾಡಿಲ್ಲ, ಬಟ್ ಡೈರೆಕ್ಟಾಗಿ ಸಿಕ್ಕಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಆ ಹಾದಿಯಲ್ಲಿ ಹೋಗೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.